ನಮಸ್ಕಾರ, ನಾನು ಸ್ಮಿತಾ. ಇವತ್ತು ನಾನು ನಿಮಗೊಂದು ಪುಟ್ಟ ಬಾಲಕ ಮತ್ತು ಅವನ ಗಾಳಿಪಟದ ಕಥೆಯನ್ನು ಹೇಳುತ್ತೇನೆ. ಮಲೆನಾಡಿನ ಆ ಪುಟ್ಟ ಹಳ್ಳಿಯಲ್ಲಿ ಸೂರ್ಯ ಮುಳುಗುವ ಸಮಯ. ಆಕಾಶವು ಕೇಸರಿ ಮತ್ತು ಕೆಂಪು ಬಣ್ಣದ ಮಿಶ್ರಣದಿಂದ ಕಂಗೊಳಿಸುತ್ತಿತ್ತು. ಹಳ್ಳಿಯ ಪಕ್ಕದ ಗುಡ್ಡದ ಮೇಲೆ 10 ವರ್ಷದ ಬಾಲಕ ವಿವೇಕ್ ತನ್ನ ತಾತನ ಜೊತೆ ಗಾಳಿಪಟ ಹಾರಿಸಲು ಬಂದಿದ್ದ. ವಿವೇಕ್ ಕೈಯಲ್ಲಿ ಹಸಿರು ಬಣ್ಣದ ಹೊಳೆಯುವ ಕಾಗದದ ಗಾಳಿಪಟವಿತ್ತು. ಗಾಳಿಪಟದ ಬಾಲಕ್ಕೆ ಕಟ್ಟಿದ ಬಣ್ಣದ ಪಟ್ಟಿಗಳು ಗಾಳಿಯಲ್ಲಿ ಪಟಪಟನೆ ಎಂದು ಶಬ್ದ ಮಾಡುತ್ತಿದ್ದವು. ವಿವೇಕ್ ನುರಿತ ಆಟಗಾರನಂತೆ ದಾರವನ್ನು ಬಿಡುತ್ತಿದ್ದಂತೆ ಗಾಳಿಪಟವು ಹಕ್ಕಿಯಂತೆ ಬಾನಿನಲ್ಲಿ ತೇಲತೊಡಗಿತು. ತಾತ ಪಕ್ಕದಲ್ಲೇ ಕಲ್ಲಿನ ಮೇಲೆ ಕುಳಿತು ಮೊಮ್ಮಗನ ಉತ್ಸಾಹವನ್ನು ನೋಡುತ್ತಾ ಮುಗುಳ್ನಕ್ಕು, ನೋಡು ವಿವೇಕ್, ನಿನ್ನ ಗಾಳಿಪಟ ಹಕ್ಕಿಗಿಂತಲೂ ಎತ್ತರಕ್ಕೆ ಹೋಗುತ್ತಿದೆ ಎಂದರು. ವಿವೇಕ್ ಸಂಭ್ರಮದಿಂದ ದಾರವನ್ನು ಸಡಿಲ ಬಿಡುತ್ತಾ ಹೋದ. ಗಾಳಿಪಟವು ಎಷ್ಟೋ ಎತ್ತರಕ್ಕೆ ಹೋಗಿ ಒಂದು ಸಣ್ಣ ಚುಕ್ಕಿಯಂತೆ ಕಾಣುತ್ತಿತ್ತು. ಆದರೆ ವಿವೇಕ್ನ ಮನಸ್ಸಲ್ಲಿ ಒಂದು ಯೋಚನೆ ಬಂತು. ಅವನು ತಾತನ ಕಡೆಗೆ ತಿರುಗಿ ಕೇಳಿದ, ತಾತ, ಈ ಗಾಳಿಪಟ ಇನ್ನೂ ಮೇಲೆ ಹೋಗಬೇಕು ಅಂತಿದೆ. ಆದರೆ ಈ ಹಳೆಯ ದಾರ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದೆ. ಈ ದಾರವೇ ಅದಕ್ಕೆ ಅಡ್ಡಿಯಾಗಿದೆ ಎನಿಸುತ್ತಿಲ್ಲವೇ? ಈ ದಾರವನ್ನು ಕತ್ತರಿಸಿಬಿಟ್ಟರೆ ಅದು ಈ ಇಡೀ ಭೂಮಿಯನ್ನೇ ಬಿಟ್ಟು ನಕ್ಷತ್ರಗಳ ಹತ್ತಿರ ಹೋಗಬಹುದಲ್ವಾ? ತಾತ ಮೌನವಾಗಿ ನಕ್ಕು, ನಿನಗೆ ಹಾಗೆ ಅನಿಸಿದರೆ ದಾರವನ್ನು ಕತ್ತರಿಸಿ ನೋಡು ಮಗನೇ ಎಂದರು. ವಿವೇಕ್ ತಡ ಮಾಡದೆ ತನ್ನ ಜೇಬಿನಲ್ಲಿದ್ದ ಪುಟ್ಟ ಕತ್ತರಿಯಿಂದ ಲಟಕ್ಕನೆ ದಾರವನ್ನು ಕತ್ತರಿಸಿದ. ಮೊದಲ ಕೆಲವು ಕ್ಷಣಗಳು ವಿವೇಕ್ ಅಂದುಕೊಂಡಂತೆಯೇ ಆಯಿತು. ದಾರದಿಂದ ಮುಕ್ತವಾದ ಗಾಳಿಪಟವು ಗಾಳಿಯ ಪ್ರವಾಹಕ್ಕೆ ಸಿಕ್ಕು ಕ್ಷಣಾರ್ಧದಲ್ಲಿ ಮತ್ತಷ್ಟು ಎತ್ತರಕ್ಕೆ ಜಿಗಿಯಿತು. ವಿವೇಕ್ ಕುಣಿದಾಡಿದ. ನೋಡಿ ತಾತ, ನಾನು ಹೇಳಲಿಲ್ವಾ, ದಾರವಿಲ್ಲದೆ ಅದು ಸ್ವತಂತ್ರವಾಯಿತು ಇವಾಗ. ಆದರೆ ಆ ಸಂಭ್ರಮ ಬಹಳ ಹೊತ್ತು ಇರಲಿಲ್ಲ. ದಾರವಿಲ್ಲದ ಗಾಳಿಪಟಕ್ಕೆ ಈಗ ದಿಕ್ಕು ತಪ್ಪಿತು. ಒಂದು ಜೋರು ಗಾಳಿ ಬೀಸುತ್ತಿದ್ದಂತೆ ಅದು ಅತ್ತಿತ್ತ ತೂರಾಡಲಾರಂಭಿಸಿತು. ನಿಯಂತ್ರಣವಿಲ್ಲದ ಗಿರಗಿರನೆ ತಿರುಗುತ್ತಾ ಕೆಳಮುಖವಾಗಿ ಬೀಳತೊಡಗಿತು. ವಿವೇಕ್ ಆತಂಕದಿಂದ ಅದನ್ನು ಹಿಡಿಯಲು ಓಡಿದರೂ ಪ್ರಯೋಜನ ಆಗಲಿಲ್ಲ. ಆ ಸುಂದರ ಗಾಳಿಪಟವು ದೂರದ ಮುಳ್ಳಿನ ಬೇಲಿಯ ಮೇಲೆ ಬಿದ್ದು ಚೂರು ಚೂರಾಯಿತು. ವಿವೇಕ್ ಕಣ್ಣಲ್ಲಿ ನೀರು ತುಂಬಿತ್ತು. ಆಗ ತಾತ ಅವನ ಭುಜದ ಮೇಲೆ ಕೈ ಹಾಕಿ ಮೆಲ್ಲನೆ ಹೇಳಿದರು, ನೋಡು ವಿವೇಕ್, ಆ ದಾರ ಗಾಳಿಪಟವನ್ನು ಕಟ್ಟಿ ಹಾಕಿರಲಿಲ್ಲ, ಬದಲಾಗಿ ಅದಕ್ಕೆ ಸಮತೋಲನ ನೀಡುತ್ತಿತ್ತು. ಗಾಳಿ ಎದುರಾಗಿ ಬೀಸುವಾಗ ಗಾಳಿಪಟಕ್ಕೆ ಶಕ್ತಿ ತುಂಬುತ್ತಿದ್ದಿದೆ ಆ ದಾರ ನಿನ್ನ ಕೈಯಲ್ಲಿದ್ದ ಕಾರಣಕ್ಕೆ ಅದು ಅಷ್ಟು ಎತ್ತರಕ್ಕೆ ಹೋಗಲು ಸಾಧ್ಯವಾಯಿತು. ಮುಂದುವರೆಸಿ ಹೇಳಿದ್ರು, ನಮ್ಮ ಜೀವನವೂ ಅಷ್ಟೇ ಮಗನೇ. ನಮ್ಮ ಸಂಸ್ಕಾರ, ತಂದೆ ತಾಯಿಯ ಮಾರ್ಗದರ್ಶನ, ಶಾಲೆಯ ಶಿಸ್ತು ಇವೆಲ್ಲವೂ ನಮಗೆ ಈ ದಾರಗಳಿದ್ದಂತೆ. ನಮಗೆ ಕೆಲವೊಮ್ಮೆ ಇವು ನಮ್ಮನ್ನು ಕಟ್ಟಿ ಹಾಕಿವೆ, ನಮ್ಮ ಸ್ವಾತಂತ್ರ್ಯವನ್ನು ಕೆಡಿಸಿಕೊಂಡಿವೆ ಎನಿಸಬಹುದು. ಆದರೆ ನೆನಪಿಡು, ಈ ಕಟ್ಟುಪಾಡುಗಳ ಬೆಂಬಲ ಇರುವವರೆಗೇ ನಮ್ಮ ಜೀವನದ ಎತ್ತರಕ್ಕೆ ಏರಲು ಸಾಧ್ಯ. ಅವುಗಳಿಂದ ದೂರವಾದರೆ ನಮ್ಮ ಸ್ಥಿತಿ ಈ ದಾರವಿಲ್ಲದ ಗಾಳಿಪಟದಂತೆಯೇ ಆಗುತ್ತದೆ. ವಿವೇಕ್ ಈಗ ಕೇವಲ ಗಾಳಿಪಟ ಹಾರಿಸುವುದನ್ನು ಮಾತ್ರವಲ್ಲ, ಜೀವನದ ಮೌಲ್ಯವನ್ನೂ ಕಲಿತಿದ್ದ. ಅವನ ಮುಳ್ಳಿನ ಬೇಲಿಯಲ್ಲಿದ್ದ ಆ ಹರಿದ ಗಾಳಿಪಟವನ್ನು ತಂದು ಹೊಸ ದಾರ ಕಟ್ಟಲು ತಾತನ ಸಹಾಯ ಕೇಳಿದ. ಧನ್ಯವಾದಗಳು.